ಆಗಿಲ್ಲ, 3 ಜನ ಜಾಸ್ತಿ ಆಗಿದ್ದಾರೆ ಅಷ್ಟೇ. There is no improvement. Which means there is no improvement. So many people were not passed. ಮತ್ತೆ ಈಗ ರಿಸಲ್ಟ್ ಉತ್ತಮ ಮಾಡಲಿಕ್ಕೆ ಸಾಕಷ್ಟು ಭೇಟಿಗಳನ್ನು ಕೊಟ್ಟು ಟೀಚರ್ಸ್ ಆಗಿರ್ತೀವಿ. FA1 FA2 ಎಂಟ್ರಿ ಮಾಡ್ತೀವಿ. FA1 subject wise you have not done a consolidated. ಇದು ಕನ್ಸಾಲಿಡೇಟೆಡ್ ಮೇಡಮ್. ಕನ್ಸಾಲಿಡೇಟೆಡ್ ಮಾರ್ಕ್ಸ್ ಲಿಸ್ಟ್ ಕ್ಲಾಸ್ ವೈಸ್. ನಮ್ಮಲ್ಲಿ 4 ಸೆಕ್ಷನ್ ಇದೆ ಮೇಡಮ್ ABCD. ಅದು ಕ್ಲಾಸ್ ವೈಸ್ ಮಾಡಿರ್ತೀವಿ. ಮಾರ್ಕ್ಸ್ ಮತ್ತು ಗ್ರೇಡ್ ಇದೆ. ಹಂಗೆ ಇಲ್ಲ. ಹ್ಯಾವ್ ಯು ಡನ್ ಅನಾಲಿಸಿಸ್? ಈಗ ಯಾವ ಸಬ್ಜೆಕ್ಟಲ್ಲಿ ಜಾಸ್ತಿ ಮಕ್ಕಳು ಪಾಸ್ ಆಗಿಲ್ಲ ಆ ಥರ ಇದರಿಂದ ಏನು ಗೊತ್ತಾಗುತ್ತೆ? ಇದು ನೀವು ಒಟ್ಟು ಸಿಟ್ ಅಂಡ್ ಅನಲೈಸ್ ಮಾಡಬೇಕಲ್ವಾ? ಮಾಡಬೇಕು ನೋಡಿ. ಅದೇ ಕಮಿಷನರ್ ಅಂದರೆ ಸಿಂಪಲ್. ಈಗ ನಿಮ್ಮ ಶಾಲೆಯಲ್ಲಿ FA1 out of 40 they have scored ಇಷ್ಟು ಅಂತ out of 50 they have scored ಇಷ್ಟು ಅಂತ ಕೊಟ್ಟಿದ್ದಾರೆ. which ಪಾಸ್ ಪರ್ಸೆಂಟೇಜ್ ಎಷ್ಟು? ಪಾಸ್ ಆಗಬೇಕಾದ್ರೆ ಎಷ್ಟು ಮಾರ್ಕ್ ತಗೋಬೇಕು? ಪಾಸ್ ಆಗಬೇಕಂದ್ರೆ 18 ಮಾರ್ಕ್ಸ್ ತಗೋಬೇಕು. ಯಾವ ಸಬ್ಜೆಕ್ಟ್ ಅಲ್ಲಿ ಜಾಸ್ತಿ ಮಕ್ಕಳು ಫೇಲ್ ಆಗಿದ್ದಾರೆ? ಮ್ಯಾಥ್ಸ್ ಮತ್ತೆ ಸೈನ್ಸ್, ಇಂಗ್ಲಿಷ್. ಅಂದ್ರೆ ಇದರಲ್ಲಿ ಏನಾಗುತ್ತೆ ಮೇಡಮ್, ಇದರಲ್ಲಿ ಇಂಟರ್ನಲ್ ಮಾರ್ಕ್ಸ್ ಕೊಡ್ತಾರೆ ಮೇಡಮ್. ಏನೋ ಒಂದು ಆಯ್ತು, ಎಲ್ಲ ಸೇರಿ 18 ತಗೋಬೇಕಾ? 18. ಯಾವ್ದ್ರಲ್ಲಿ ಜಾಸ್ತಿ ಫೇಲ್ ಆಗಿದ್ದಾರೆ? ಈಗ ಮ್ಯಾಥ್ಸ್ ಮತ್ತು ಇಂಗ್ಲಿಷ್. ಮ್ಯಾಥ್ಸ್ ಅಲ್ಲಿ ಜಾಸ್ತಿ ಫೇಲ್. ಎಷ್ಟು ಫೇಲ್ ಆಗಿದ್ದಾರೆ? 189 ಸ್ಟೂಡೆಂಟ್ಸ್. No, 202. You have 88 students. ಅದು ಲಾಸ್ಟ್ ಇಯರ್. ಈ ವರ್ಷ ಎಷ್ಟು? ಈ ವರ್ಷ 202 ಬರ್ತಿದ್ದಾರೆ ಮೇಡಮ್. 219. How many people have failed in math subject in this FA1 and FA2? ಅದು ಮಾಡಿದ್ವಿ. ಅದು ಮಾಡಿಲ್ಲ ಅಂದ್ರೆ ಮತ್ತೆ ಹೆಂಗೆ ಇಂಪ್ರೂವ್ ಮಾಡ್ತೀರಾ? ಅದ್ರ ಬೇಸಿಸ್ ಇದು FA1 ಬೇಸಿಸ್ ಮೇಲೆ ಇದು ಮಾಡ್ಕೊಂಡಿದ್ದೀವಿ. ಇದು ಒನ್ ಇದೇ ಅನಲೈಸ್ ಮಾಡಿಲ್ಲ ಅಂದ್ರೆ ಅದು ಇದೆ. ಯಾವ ಸಬ್ಜೆಕ್ಟ್ ಕಷ್ಟ ಇದೆ? ಎಲ್ಲ ಈಸಿ ಇದೆಯಾ? ಮ್ಯಾಥ್ಸ್ ಕಷ್ಟ ಇದೆಯಾ? ಹೆಂಗೆ ಗೊತ್ತಾಗ್ತದೆ? ಎಲ್ಲರೂ ಮ್ಯಾಥ್ಸ್ ಟಫ್ ಇದೆ. ಎಕ್ಸ್ಟ್ರಾ ಕ್ಲಾಸ್ ಮಾಡ್ತಾ ಇದ್ದಾರಾ? ಏನು ಮಾಡಬೇಕು? ಕ್ಲಾಸ್ ಬೇಕಾ? ಬೇರೆ ಸೈನ್ಸ್ ಬೇರೆ ಏನಾಗಬೇಕು? ಶಾಲೆಗೆ ಏನು ಬೇಕು? ನಿಮ್ಮ ಸ್ಕೂಲ್ಗೆ ಏನು ಬೇಕು? ಪ್ಲೇ ಗ್ರೌಂಡ್ ಇದೆಯಾ? ನೀರೆಲ್ಲ ಬರ್ತದೆ? ಟಾಯ್ಲೆಟ್ಸ್ ಚೆನ್ನಾಗಿದೆಯಾ? ಒಂದೇ ಅಷ್ಟೇ, ಸಾಂಬಾರು ಅಷ್ಟೇ. ಮೆನು ಪ್ರಿಪೇರ್ ಏನು ಮಾಡಬೇಕು? ಇವತ್ತಿನ ಸಪ್ಲೈ ಆಗ್ತಾ ಇದೆಯಾ ಇದೆಲ್ಲ? 30 ಗ್ರಾಮ್ ಬೇಳೆ ಒಂದು ಉಳಿದಿರೋದು ಅಲ್ಲಿ
ಇದು ಹೆಂಗೆ ಸರ್ ಇರಾಕ್ ಹೋಗಲ್ಲ ಮೇಡಮ್ ಇಲ್ಲಿ ಇನ್ನೊಂದು ಮಗು ಇರುತ್ತೆ ಬಿಟ್ಟು ಒಂದು ಮಗುಗೆ ಇಲ್ಲಿ ತಾಯಿ ಇರಬೇಕು ಅದು ಅಟ್ಲೀಸ್ಟ್ ಬೇಕಿರೋದು ಇರಲಿ ಅಂತೇಳಿ ಕಲೆಕ್ಟ್ ಮಾಡ್ತೀವಿ ಡಬ್ಲ್ಯೂಸಿಯಿಂದ ಕಲೆಕ್ಟ್ ಮಾಡ್ತಾ ಇದ್ದೀರಾ? ನಾನು ಸಿಟಿ ಆಫೀಸಿಂದ ನಾನು ಕೊಡ್ತಾ ಇದ್ದೀನಿ ನಾನೇ ಕರ್ಕೊಂಡು ಹೋಗ್ತೇನೆ ಅಂಗನವಾಡಿ ಮಕ್ಕಳು ಹಾಂ ಸೊ ಕೊತ್ತಂಬರಿ ನಮ್ಗೆ ಎಕ್ಸ್ಚೇಂಜ್ ಮಾಡ್ತೀವಿ ವಾರದಲ್ಲಿ 2 ದಿನ ಎಕ್ಸ್ಟ್ರಾ ಕಟ್ಟಿರ್ತಾರೆ ಅವ್ನು ಕಳಿಸ್ಬಿಟ್ಟು ಹೊರಗಡೆ ಈ ಕಡೆ ಒಬ್ಬರು ಮಾಡಿ 14 ಡೇಸ್ ಇರೋದಿಲ್ಲ ಮೇಡಮ್ ನಾವು ಅಟ್ಲೀಸ್ಟ್ 1 ವೀಕ್ ಗ್ಯಾಪ್ ಮಾಡಿ ಇನ್ನೊಂದು ವೀಕ್ ಬರ್ರಿ ಇಲ್ಲ ಅಕ್ಕ ಇರು ಮೇಡಮ್ ಈ ಮಗುವಿಗೆ ತಾಯಿ ಇಲ್ಲ ಇನ್ನೊಂದು ಮಗು ಇತ್ತು ಸೊ ಮದರ್ ಸೊ ಅವಳು ಆ ತಾಯಿದು ಸಿಸ್ಟರ್ ನೀವು ಇಲ್ಲಿ ಏನಾದ್ರು ರಿಜಿಸ್ಟರ್ ಹಾಂ ಮೇಡಮ್ ಮಾಡಿದ್ದೀವಿ ತೊಗೊಂಡ್ಬರ್ತೀವಿ